ಮೋಹನ್ ರಾಜ್ ಎಂಬಾತನಿಂದ ದರ್ಶನ್ಗೆ ಹಣ ಸಂದಾಯ ಆಗಿತ್ತು. ನಟ ದರ್ಶನ್ಗೆ ಸ್ನೇಹಿತನಾಗಿದ್ದಾನೆ ಮೋಹನ್ ರಾಜ್. ಮೋಹನ್ ರಾಜ್ ಎಂಬಾತನಿಂದ ದರ್ಶನ್ಗೆ ಹಣ ಸಂದಾಯ ಆಗಿತ್ತು. ಮೋಹನ್ ರಾಜ್ನಿಂದ 40 ಲಕ್ಷ ಹಣವನ್ನ ದರ್ಶನ್ ಪಡ್ಕೊಂಡಿದ್ರು. ಈ ಬಗ್ಗೆ ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಬಿಬಿಎಂಪಿಯ ಮಾಜಿ ಉಪಮೇಯರ್ ಈ ಬಗ್ಗೆ ರಿಮಾಂಡ್ ಅರ್ಜಿಯಲ್ಲೂ ಕೂಡ ಪೊಲೀಸರು ಉಲ್ಲೇಖಿಸಿದ್ದಾರೆ. ಮೋಹನ್ ರಾಜ್ಗಾಗಿ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಅವಧಿ ಮುಗಿದ ಮೇಲೆ ರೀಲ್ಸ್ ಮಾಡ್ಕೊಂಡು ಆರಾಮಾಗಿದ್ದಂತ ಮೋಹನ್ ರಾಜ್ ಈಗ ಎಲ್ಲಿದ್ದಾರೆ ಅಂತ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. ಹಣ ಕೊಟ್ಟ ಮೋಹನ್ ರಾಜ್ ಪ್ರಭಾವಿ ಶಾಸಕರೊಬ್ಬರ ಆಪ್ತ ಕೂಡ ಹೌದು. ಹೆಸರು ಹೊರ ಬರ್ತಿದ್ದಂತೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ತಲೆಮರೆಸಿಕೊಂಡಿರೋ ಮೋಹನ್ ರಾಜ್ಗಾಗಿ ಈಗ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಮೋಹನ್ ರಾಜ್ನಿಂದ ದರ್ಶನ್ 40 ಲಕ್ಷ ಹಣವನ್ನ ಪಡ್ಕೊಂಡಿದ್ರು. ದರ್ಶನ್ಗೆ ಪರಮಾಪ್ತನಾಗಿದ್ದಾನೆ ಮೋಹನ್ ರಾಜು. ಇದೇ ಕಾರಣಕ್ಕೆ ದರ್ಶನ್ ಕಷ್ಟದಲ್ಲಿದ್ದಾಗ ಹಣದ ನೆರವನ್ನ ನೀಡಿದ್ರು. ಇಬ್ಬರ ಸ್ನೇಹಕ್ಕೆ ಪವರ್ ಟಿವಿ ಸಾಕ್ಷ್ಯಗಳನ್ನ ಕೂಡ ತೋರಿಸ್ತಾ ಇದೆ. ಸ್ವಾಮಿ ಕೊಲೆ ನಡೆದಾಗ 40 ಲಕ್ಷ ರೂಪಾಯಿ ಹಣಕಾಸಿನ ನೆರವನ್ನ ನೀಡಿದ್ರು. ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸದ್ಯ ಮೋಹನ್ ರಾಜ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸಿಕ್ಕಾಕೊಂಡ್ಮೇಲೆ 40 ಲಕ್ಷ ಹಣವನ್ನ ದರ್ಶನ್ಗೆ ಈ ಮೋಹನ್ ರಾಜ್ ನೀಡಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ವಿಚಾರ ಹೊರಗಡೆ ಬರ್ತಿದ್ದಂತೆ ಆತನ ಮೊಬೈಲ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ರಾಘವೇಂದ್ರ, ಸಿಂಧೂರ, ಪ್ರಮುಖವಾಗಿ ನಟ ದರ್ಶನ್ ಏನಿದ್ದಾರೆ ಅವರ ವಿಚಾರಣೆಯನ್ನು ನಡೆಸಿದಂತಹ ಪೊಲೀಸರಿಗೆ ಒಂದೊಂದೇ ಎಳೆಗಳು ಇದೀಗ ಸಿಗ್ತಾ ಇರ್ತಕ್ಕಂಥದ್ದು. ದರ್ಶನ್ ಅವರ ಸಂಪರ್ಕದಲ್ಲಿ ಯಾರ್ಯಾರು ಇದ್ರು, ದರ್ಶನ್ಗೆ ಆ ಸಮಯದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಸಹ ಪೊಲೀಸ್ನವರಿಗೆ ಇದೀಗ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಹೀಗಾಗಿಯೇ ದರ್ಶನ್ ಅವರನ್ನು 2 ದಿನಗಳ ಮಟ್ಟಿಗೆ ಕಸ್ಟಡಿಗೆ ಪೊಲೀಸ್ನವರು ಯಾಕೆ ಪಡೆದ್ರು ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏನು ದರ್ಶನ್ ಅವರಿಂದ ಸಾಕಷ್ಟು ವಿಷಯಗಳನ್ನು ಪೊಲೀಸ್ನವರು ತಿಳಿಯಬೇಕಾಗಿದೆ. ದರ್ಶನ್ ಅವರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ರು ಅನ್ನೋದು ತಿಳಿಯಬೇಕಾಗಿದೆ. ಇದೀಗ ಏನು ರಿಮೈಂಡ್ ಅರ್ಜಿಯಲ್ಲಿ ಪೊಲೀಸ್ನವರೇ ಉಲ್ಲೇಖ ಮಾಡಿರೋ ಮುಖಾಂತರ ಬೆಂಗಳೂರಿನ ಮಾಜಿ ಉಪಮೇಯರ್ ಒಬ್ಬರು ದರ್ಶನ್ಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ್ರು. ಏನು ರೇಣುಕಾಸ್ವಾಮಿಯ ಹತ್ಯೆ ಏನಾಗುತ್ತೆ, ಹತ್ಯೆ ಆದ ನಂತರ ದರ್ಶನ್ ಅವರು ಸಾಕಷ್ಟು ಜನರನ್ನು ಸಂಪರ್ಕ ಮಾಡ್ತಾರೆ. ಈ ವೇಳೆ ಏನು ಬಾಡಿಯನ್ನು ಸಾಗಿಸೋದಕ್ಕೆ ಹಣಕಾಸಿನ ಅವಶ್ಯಕತೆ ಇರ್ತದೆ. ಆಗ ದರ್ಶನ್ ಬಳಿ ಅಷ್ಟೊಂದು ಹಣ ಇರೋದಿಲ್ಲ. ಹೀಗಾಗಿ ಕೂಡಲೇ ತನ್ನ ಅತ್ಯಾಪ್ತರಾಗಿರ್ತಕ್ಕಂತಹ ಮೋಹನ್ ರಾಜು ಬೆಂಗಳೂರಿನ ಉಪಮೇಯರ್ ಆಗಿದ್ದರು ಈ ಹಿಂದೆ. ಅವರನ್ನು ಸಂಪರ್ಕ ಮಾಡಿ ಅವರಿಂದ 40 ಲಕ್ಷ ರೂಪಾಯಿಯನ್ನು ಅವರು ಸಾಲವಾಗಿ ಪಡೀತಾರೆ. ಹಾಗಾಗಿ ದರ್ಶನ್ ಅವರಿಗೆ ಸಾಲ ಕೊಟ್ಟಿರ್ತಕ್ಕಂಥ ಮೋಹನ್ ರಾಜ್ ಅವರು ಸಹ ಇದೀಗ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರ ಒಂದು ಮಾಹಿತಿಯ ಆಧಾರದ ಮೇಲೆ ಇದೀಗ ಮೋಹನ್ ರಾಜ್ಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಕೊಲೆಯ ವಿಚಾರ ಮೋಹನ್ ರಾಜ್ ಅವರಿಗೆ ತಿಳಿಸೇನೇ ಹಣವನ್ನು ಪಡೆದಿದ್ರ ಅನ್ನೋದ್ರ ಬಗ್ಗೆಯೂ ಸಹ ಕ್ಲಾರಿಫಿಕೇಶನನ್ನು ಪೊಲೀಸರು ತೆಗೆದುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮೋಹನ್ ರಾಜ್ ಅವರನ್ನು ಇದೀಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಮೋಹನ್ ರಾಜ್ ಉಪಮೇಯರ್ ಆಗಿದ್ದು ಸಹ ಬೆಂಗಳೂರಿನ ಒಬ್ಬ ಪ್ರಭಾವಿ ಶಾಸಕರ ಅತ್ಯಾಪ್ತರು ಸಹ ಹೌದು. ದರ್ಶನ್ ಸಹ ಆ ಶಾಸಕರಿಗೆ ಅತ್ಯಾಪ್ತರು ಸಹ ಹೌದು. ಹೀಗಾಗಿ ಎಲ್ಲೋ ಒಂದು ಕಡೆ ಶಾಸಕರಿಗೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಸಹ ಇದರಲ್ಲಿ ಕುಲಂಕುಷವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಮೋಹನ್ ರಾಜ್ ಅವರನ್ನು ವಶಕ್ಕೆ ಪಡೆದ ನಂತರ ಎಲ್ಲ ವಿಚಾರಗಳನ್ನು ಬಯಲಿಗೆ ತರಬಹುದು. ಸಿಂಧೂರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.